ಆ ಹೆಣ್ಮಗಳು ಮೈತುಂಬ ಒಡವೆ ಹಾಕೊಂಡು ಸಂಬಂಧಿಕರ ಮದ್ವೆಗೆ ಹೋಗಿದ್ಲು. ಮದ್ವೆ ಮುಗಿಸ್ಕೊಂಡು ತವರು ಮನೆಗೆ ಹೋಗಿದ್ದವಳು ರಾತ್ರಿ ಗಂಡನ ಮನೆಗೆ ಹೊರಟಿದ್ದಾಳೆ. ಆದ್ರೆ ಇಳಿ ಸಂಜೆ ಹೊತ್ತು ಮನೆ ಬಿಟ್ಟವಳು ಏನಾದ್ಲು ಅನ್ನೋದೇ ನಿಗೂಢವಾಗಿದೆ. ಮುದ್ದು ಮುದ್ದಾಗಿದ್ದ ಹೆಣ್ಮಗಳು, ಬಂಗಾರದಂಥ ಸಂಸಾರ, ಕಣ್ರೆಪ್ಪೆಯಲ್ಲೇ ಕಾಪಾಡಿಕೊಳ್ತಿದ್ದ ಗಂಡ, ಮನೆ ಮಠ ಎಲ್ಲವೂ ಚೆನ್ನಾಗಿಯೇ ಇತ್ತು. ಬದುಕಲ್ಲಿ ಇಂಥದ್ದು ಕೊರತೆ ಅಂತ ಇರಲಿಲ್ಲ. ಗಂಡ ಹೆಂಡತಿ ಸೇರ್ಕೊಂಡು ಅದೆಷ್ಟೋ ರೀಲ್ಸ್ ಸಹ ಮಾಡಿದ್ರು. ಆದ್ರೀಗ ಇದೆಲ್ಲವೂ ಬರೀ ನೆನಪಾಗುವಂತೆ ಕಾಣ್ತಿದೆ. ಯಾಕಂದ್ರೆ ಮದುವೆಗೆ ಅಂತ ಹೋದವಳು ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ. ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋ ಸಣ್ಣ ಸುಳಿವೂ ಇಲ್ಲ. ಮದುವೆ ಮುಗಿಸ್ಕೊಂಡು ತಾಯಿ ಮನೆಯಿಂದ ಗಂಡನ ಮನೆಗೆ ಹೊರಟವಳ ಸಣ್ಣ ಸುಳಿವು ಸಿಕ್ತಿಲ್ಲ. ಆದ್ರೆ ಕೆರೆ ಪಕ್ಕ ಮಾತ್ರ ಸಿಗಬಾರದ ವಸ್ತುಗಳೆಲ್ಲ ಸಿಕ್ಕಿವೆ. ಈ ಹೆಣ್ಮಗಳ ಬಟ್ಟೆ, ಒಳ ಉಡುಪು, ಚಪ್ಪಲಿಗಳು ಪತ್ತೆಯಾಗಿವೆ. ಹೀಗಾಗಿ ಬಂಗಾರದ ಆಸೆಗೆ ಬಂಗಾರದಂತ ಹೆಣ್ಮಗಳ ಬದುಕನ್ನೇ ಸರ್ವನಾಶ ಮಾಡಿದ್ರ ಅನ್ನೋ ಅನುಮಾನ ಎದ್ದಿದೆ. ಮದುವೆಗೆ ಬಂದ ಹೆಣ್ಮಗಳು ನಿಗೂಢವಾಗಿ ನಾಪತ್ತೆ. ಕೆರೆ ಪಕ್ಕ ಸಿಕ್ಕಿವೆ ಚಪ್ಪಲಿ, ಒಳ ಉಡುಪು, ಬಟ್ಟೆ. ಈಕೆ ಹೆಸರು ಪ್ರಿಯಾಂಕಾ ಅಂತ. ಇನ್ನೂ 29 ವರ್ಷ ಪ್ರಾಯ. ಗಂಡ ಹೆಂಡತಿ ನೆಮ್ಮದಿಯಾಗಿದ್ದ ಸಂಸಾರ. 2 ದಿನದ ಹಿಂದೆ ಸಂಬಂಧಿಕರ ಮದುವೆ ಇದೆ ಅಂತ ತುಮಕೂರು ಜಿಲ್ಲೆಯ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಹೋಗಿದ್ಲು. ಮನೆಯಲ್ಲಿ ಅನುಕೂಲಸ್ಥರೇ ಆಗಿದ್ರಿಂದ ಮೈತುಂಬ ಒಡವೆ ಮಾಡಿಸಿದ್ರು. ಹತ್ತಿರದ ಸಂಬಂಧಿಕರ ಮದುವೆ ಆಗಿದ್ರಿಂದ ಎಲ್ಲಾ ಒಡವೆ ಹಾಕೊಂಡು ಹೋಗಿದ್ರು. ಮದುವೆ ಮುಗೀತಿದ್ದಂತೆ ಅಮ್ಮನ ಮನೆಗೆ ಹೋಗ್ಬರ್ತೀನಿ ಅಂತ ಬೇಲೂರು ತಾಲೂಕಿನ ಬಿಕ್ಕೋಡಿಗೆ ಹೋಗಿದ್ದಳು. ಒಂದಿಷ್ಟು ಹೊತ್ತು ಹೆತ್ತವರ ಜೊತೆಗಿದ್ದವಳು ಅದೇನೇನು ಹೇಳ್ಕೊಂಡಿದ್ಲೋ ಏನೋ. ಸಂಜೆ ಆಗ್ತಿದ್ದಂತೆ ಮತ್ತೆ ಗಂಡನ ಮನೆಗೆ ಹೋಗೋದಕ್ಕೆ ಸಿದ್ಧವಾಗಿದ್ಲು. ಯಾಕಂದ್ರೆ ಮನೆಯಲ್ಲಿ ಗಂಡ ಕಾಯ್ತಿರ್ತಾನೆ ಅಂತ ಗಂಡನ ನೆನಪಲ್ಲೇ ಹೊರಟಿದ್ಲು. ನಿಮ್ಮಂತ ಗಂಡ ಇದ್ರೆ ಜೀವನ ಪೂರ್ತಿ ಕಷ್ಟಪಡೋಕು ರೆಡಿ. ನನ್ ಕಂಡ್ರೆ ಅಷ್ಟೊಂದು ಪ್ರೀತಿನ. ಒಂದ್ ಮಾತು ಹೇಳ, ಈ ಭೂಮಿ ಮೇಲೆ ಇಬ್ರನ್ನ ಮರಿಬಾರ್ದು ಅಂತಾರೆ. ಒಂದು ನಮಗ್ ಜನ್ಮ ಕೊಟ್ಟೋರ್ನ, ಇನ್ನೊಂದು ನಮ್ಗಾಗಿ ಊರಿಗೆ ಹೋಗಿ ಊರಲ್ಲೆಲ್ಲ ಇದ್ದು 5 ಗಂಟೆ ಮೇಲೆ 6 ಗಂಟೆ ಊರಿಂದ ಹೊರಟಿದ್ದಾರೆ. 6:15ಗೆ ಫೋನು ಮಾಡಿದ್ದಾರೆ ನಮಗೆ, ಊರಿಂದ ಹೊರಡ್ತಾ ಇದ್ದೀನಿ, ಬರ್ತೀನಿ ನಾನು ಅಂತ. 6:15ಗೆ ಮಗನ ಹತ್ರನೂ ಸಹ ಮಾತಾಡಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ 8:15ಯಿಂದ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಫೋನ್ ಸಿಗ್ತಾ ಇಲ್ಲ. ಕೈಮರ ಬಸ್ ಹಟ್ಟಿದ್ದಾರೆ, ಅಲ್ಲಿಂದ ಬೇಲೂರಿಂದ ಬಂದ್ಮೇಲೆ ನಮಗೆ ಫೋನ್ಗೆ ಸಿಗ್ತಾ ಇಲ್ಲ. ಅಮ್ಮನ ಮನೆಯಿಂದ ಹೊರಟಿದ್ದ ಪ್ರಿಯಾಂಕಾ ರಾತ್ರಿ 8 ಗಂಟೆ ಸುಮಾರಿಗೆ ಬೇಲೂರು ಬಸ್ ನಿಲ್ದಾಣಕ್ಕೆ ಬಂದಿದ್ಲು. ಈ ವೇಳೆ ತನ್ನ ಜೊತೆ ಮದುವೆಗೆ ಬಂದಿದ್ದವರಿಗೆ ಫೋನ್ ಮಾಡಿ ನನ್ನ ಸಂಬಂಧಿಕರು ಸಿಕ್ಕಿದ್ದಾರೆ, ಅವ್ರ ಜೊತೆಗೆ ಊರಿಗೆ ಬರ್ತೀನಿ ಎಂದಿದ್ಲು. ಇದೇ ಕೊನೆ ಕಾಲ್. ಆಮೇಲೆ ಅದೆಷ್ಟೇ ಫೋನ್ ಮಾಡಿದ್ರು ಮೊಬೈಲ್ ಸ್ವಿಚ್ ಆಫ್. ಪ್ರಿಯಾಂಕಾಳು ಕಾಣ್ತಿಲ್ಲ, ಎಲ್ಲಿ ಹೋದ್ಲು ಅನ್ನೋದು ಗೊತ್ತಾಗ್ತಿಲ್ಲ. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಒಟ್ಟು 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ. ನನಗೆ 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸೌಂಡ್ ಕೇಳಿಸ್ತಾ ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ, ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಮೈ ಮೇಲಿತ್ತು 20 ಲಕ್ಷದ ಚಿನ್ನ, ಕಾಡ್ತಿದೆ 10 ಅನುಮಾನ. ಪ್ರಿಯಾಂಕಾ ಕಾಣದಂತಾದಾಗ ಬೇಲೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ. ಇವತ್ತು ಬೆಳಗ್ಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದವರಿಗೆ ಪ್ರಿಯಾಂಕಾಳ ಆಧಾರ್ ಕಾರ್ಡ್ ರಸ್ತೆ ಬದಿ ಸಿಕ್ಕಿತ್ತು. ಈ ವಿಷಯ ಹೇಗೋ ಪ್ರಿಯಾಂಕಾ ಗಂಡನಿಗೆ ಗೊತ್ತಾಗಿದೆ. ಪೊಲೀಸರ ಜೊತೆ ಸ್ಥಳಕ್ಕೆ ಬಂದು ಹುಡುಕಾಡ್ತಿದ್ದಂತೆ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಪ್ರಿಯಾಂಕಾ ಬಳಸ್ತಿದ್ದ ಬಟ್ಟೆ, ಒಳ ಉಡುಪು ಹಾಗೂ ಚಪ್ಪಲಿ ಕೆರೆ ಪಕ್ಕದಲ್ಲೇ ಪತ್ತೆಯಾಗಿವೆ. ಹೀಗಾಗಿ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿರಬಹುದು ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಮದುವೆಗೆ ಹೋಗಿದ್ದ ಪ್ರಿಯಾಂಕಾ 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನೂ ಹಾಕೊಂಡು ಹೋಗಿದ್ಲಂತೆ. ಇದರ ಆಸೆಗೆ ಪ್ರಿಯಾಂಕಾಳನ್ನ ಕೊಂದ್ರ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಹೀಗಾಗಿ ಪೊಲೀಸರು ಎಲ್ಲಾ ಆಂಗಲ್ನಲ್ಲೂ ಹುಡುಕಾಟ ನಡೆಸಿದ್ದಾರೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ಪ್ರಿಯಾಂಕಾ ಸಂಬಂಧಿಕರು ಪೊಲೀಸರ ವಿರುದ್ಧ ರೊಚ್ಚಿಗೆದ್ದಿದ್ರು. ಪ್ರಿಯಾಂಕಾ ಕಾಣದಿದ್ದಾಗಲೇ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ವಿ, ಆದ್ರೆ ಪೊಲೀಸರು ಸರಿಯಾಗಿ ಸ್ಪಂದಿಸಿರಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಒಟ್ನಲ್ಲಿ ಮದುವೆಗೆ ಅಂತ ಹೋದ ಹೆಣ್ಮಗಳು ನಾಪತ್ತೆಯಾಗಿದ್ದು ಎಲ್ಲಿ ಹೋದ್ಲು ಏನಾದ್ಲು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಆತ ಪ್ರತಿಭಾವಂತ ವಿದ್ಯಾರ್ಥಿ. ಮಗನಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅಂತ ಹೆತ್ತವರು ಅಮೆರಿಕಾದಲ್ಲಿ ಓದಿಸ್ತಾ ಇದ್ರು. ಸೋಮವಾರ ತಾಯಿಗೆ ಫೋನ್ ಮಾಡಿದ್ದವ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾನೆ. ಅವ್ರ ತಾಯಿ ಕೆಲಸ ಮಾಡ್ತಾ ಇದ್ರಂತೆ, ಅವಾಗ ಫೋನ್ ಮಾಡಿದ್ದಾನೆ. ಬಟ್ ಅವ್ರು ಫೋನ್ ಎತ್ತಕ್ಕಾಗಿಲ್ಲ. ಒಂದು ಲೇಕ್ ಹತ್ರ ಅಲ್ಲಿ ಅವ್ರಿಗೆ ಫೋನ್ ಸಿಕ್ಕಿತ್ತು. ಯೂಸ್ ಮಾಡಿ ಜಾಕೆಟು ಅದೆಲ್ಲ ಒಂದು ಕಡೆ ಇತ್ತಂತೆ. ಅಮೆರಿಕಾಗೆ ಓದಲು ಹೋದ ಮಗ ನಾಪತ್ತೆ. ಸೋಮವಾರ ಮಾಡಿದ್ದ ಫೋನ್ ಅದೇ ದಿನ ಮಿಸ್ಸಿಂಗ್. ಮೊನ್ನೆ ತಾನೇ ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆಯಾಗಿತ್ತು. ಕಾರಿನಲ್ಲಿ ಬರ್ತಿದ್ದ ಚಂದನ್ ಮೇಲೆ ಗುಂಡಿನ ಸುರಿಮಳೆಗೈದು ರಕ್ತದ ಕೋಡಿ ಹರಿಸಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಅಮೆರಿಕಾದಲ್ಲಿ ಓದ್ತಿದ್ದ ಕನ್ನಡಿಗ ಏಕಾಏಕಿ ಕಣ್ಮರೆಯಾಗಿದ್ದಾನೆ. ಸೋಮವಾರ ಹೆತ್ತವರಿಗೆ ಫೋನ್ ಮಾಡಿದ್ದೇ ಕೊನೆ. ಆಮೇಲೆ ಎಲ್ಲೋದ ಏನಾದ ಒಂದು ಗೊತ್ತಾಗ್ಲಿಲ್ಲ. ಹೆತ್ತವರಿಗೆ ಫೋನ್ ಮಾಡಿದ್ದ ದಿನದ ಸಂಜೆಯೇ ಮಿಸ್ಸಿಂಗ್ ಆಗಿದ್ದಾನೆ. ಹೀಗಾಗಿ ಕುಟುಂಬಸ್ಥರಿಗೆ ಆತಂಕ ಶುರುವಾಗಿದೆ. ಈತನ ಹೆಸರು ಸಾಕೇತ್ ಶ್ರೀನಿವಾಸಯ್ಯ ಅಂತ. ಜಸ್ಟ್ 23 ವರ್ಷ. ಮೂಲತಃ ತುಮಕೂರಿನವರು. ತಂದೆ ತಾಯಿ ಬೆಂಗಳೂರಿನ ನಾಗರಭಾವಿಯಲ್ಲಿ ಸೆಟಲ್ ಆಗಿದ್ದಾರೆ. ಪ್ರತಿಭಾವಂತನಾಗಿದ್ದ ಸಾಕೇತ್ ಐಐಟಿ ಮದ್ರಾಸಿನಲ್ಲಿ ಬಿಟೆಕ್ ಪದವಿ ಮುಗಿಸಿದ್ದ. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋಗಿದ್ದವರು ಕ್ಯಾಲಿಫೋರ್ನಿಯಾದ ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಮಾಡ್ತಿದ್ರು. ಆಗಾಗ ಹೆತ್ತವರಿಗೆ ಫೋನ್ ಮಾಡ್ತಿದ್ದ ಸಾಕೇತ್ ತುಂಬಾನೇ ಖುಷಿಯಾಗಿದ್ರು. ಕಳೆದ ಸೋಮವಾರ ಮನೆಗೆ ಫೋನ್ ಮಾಡಿದ್ರು. ಆದ್ರೆ ತಾಯಿ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ಫೋನ್ ರಿಸೀವ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಇದಾದ್ಮೇಲೆ ಸಾಕೇತ್ನ ಸಂಪರ್ಕವೇ ಸಿಕ್ಕಿಲ್ವಂತೆ. ಮಂಡೇ ಈವ್ನಿಂಗು ಏನೋ ಅಂದರೆ ಅವರಿಗೆ ಮಂಡೇ ಈವ್ನಿಂಗು, ನಮಗೆ ಇಲ್ಲಿ ಟ್ಯೂಸ್ಡೇ ಮಾರ್ನಿಂಗ್ ಆಗಿರುತ್ತೆ. ಅವ್ರ ತಾಯಿ ಕೆಲಸ ಮಾಡ್ತಾ ಇದ್ರಂತೆ, ಅವಾಗ ಫೋನ್ ಮಾಡಿದ್ದಾನೆ. ಬಟ್ ಅವ್ರು ಫೋನ್ ಎತ್ತಕ್ಕಾಗಿಲ್ಲ. ಕೆಲಸದಲ್ಲಿ ಇದ್ದಿದ್ದರಿಂದ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಸಂಪರ್ಕ ಆಗಿಲ್ಲ. ಅದಾದಮೇಲೆ ಅವನು ಬೇರೆಯವ್ರಿಗೂ ಕೂಡ ಸಂಪರ್ಕದಲ್ಲಿ ಸಿಕ್ಕಿಲ್ಲ. ಬಟ್ ಮನೆಯವ್ರ ಹತ್ರ ಅವ್ರು ಏನು ಹೇಳ್ಕೊಂಡಿಲ್ಲ. ಆ ಥರ ಅವ್ರು ಹೇಳಿದ್ರು ಎಲ್ಲರ ಜೊತೆ ಚೆನ್ನಾಗೇ ಇದ್ದ. ಅವ್ನಿಗೇನು ಕೂಡ ಸಮಸ್ಯೆನೂ ಇಲ್ಲ. ಮತ್ತು ಒಳ್ಳೆ ಸ್ಟೂಡೆಂಟು. 2 ಸೆಮಿಸ್ಟ್ರೆಲ್ಲ ಬೇಗ ಓದ್ಕೊಂಡು ಬರ್ಬೇಕಂತ ಹೋಗಿರೋದು ಅಷ್ಟೇ, MS ಮಾಡೋಕ್ಕೆ. ಕೆರೆ ಪಕ್ಕದಲ್ಲೇ ಪತ್ತೆಯಾಯಿತು ಬಟ್ಟೆ, ಮೊಬೈಲ್. ಕಳೆದ 5 ದಿನದಿಂದ ಸಾಕೇತ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಆದ್ರೆ ಕ್ಯಾಲಿಫೋರ್ನಿಯಾದ ಟೆಲ್ಡೆನ್ ರೀಜನಲ್ ಪಾರ್ಕ್ನಲ್ಲಿರೋ ಕೆರೆ ಬಳಿ ಸಾಕೇತ್ರ ಲಾಸ್ಟ್ ಲೊಕೇಶನ್ ತೋರಿಸ್ತಿದೆ. ಅಲ್ಲಿಯೇ ಮಡಚಿಟ್ಟ ರೀತಿಯಲ್ಲಿ ಬಟ್ಟೆ ಸಿಕ್ಕಿದ್ದು, ಇದರ ಜೊತೆಗೆ ಲ್ಯಾಪ್ಟಾಪ್ ಸಹ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ಸಾಕೇತ್ ಸಂಪರ್ಕ ಮಾಡೋದಕ್ಕೆ ಭಾರತೀಯ ರಾಯಭಾರಿ ಕಚೇರಿ ಹರಸಾಹಸ ಪಡ್ತಿದೆ. ಇನ್ನೊಂದು ಕಡೆ ಅನಿವಾಸಿ ಭಾರತೀಯ ಸಮಿತಿಯನ್ನ ಸಾಕೇತ್ ಪೋಷಕರು ಸಂಪರ್ಕ ಮಾಡಿದ್ದಾರೆ. ಹೀಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೊತೆ ನಿರಂತರ ಮಾಹಿತಿ ಪಡೆಯಲಾಗ್ತಿದ್ದು, ಆದಷ್ಟು ಬೇಗ ಸಾಕೇತ್ ಪತ್ತೆ ಹಚ್ಚುವಂತೆ ಮನವಿ ಮಾಡಿದ್ದಾರೆ. ಅವ್ರಿಗೆ ಅವ್ರು ಹೋಗಿದ್ದು ಲೇಕ್ ಹತ್ರ, ಯಾವುದೋ ಒಂದು ಲೇಕ್ ಹತ್ರ ಅಲ್ಲಿ ಅವ್ರಿಗೆ ಫೋನ್ ಸಿಕ್ಕಿದೆ. ಫೋನ್ ಸಿಕ್ಕಾದ್ಮೇಲೆ ಪಾರ್ಕ್ ಎಲ್ಲ ಹುಡುಕಿದ್ದಾರೆ. ಅವ್ರ ಪತ್ತೆ ಆಗ್ತಿಲ್ಲ. ಆದರೆ ಅವ್ರದ್ದು ಯೂಸ್ ಮಾಡಿ ಜಾಕೆಟು ಅದೆಲ್ಲ ಒಂದು ಕಡೆ ಇತ್ತಂತೆ. ಸೊ ಅದು ಸಿಕ್ಕಿದೆ. ಇವತ್ತು ಕೂಡ ಪೊಲೀಸ್ ಹೋಗಿ ಹುಡುಕಿದ್ದಾರೆ, ಪತ್ತೆ ಆಗಿಲ್ಲ. ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನಮ್ಮ ಕಾನ್ಸುಲೇಟು ರಾಯಭಾರಿ ಕಚೇರಿಗೆಲ್ಲ ತಿಳಿಸಿದೆ. ಸೊ ಅವರು ಕೂಡ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಸಾಕೇತ್ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗಿಲ್ಲ. ಹೀಗಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಬರ್ಕ್ಲಿಯ ಬೆಟ್ಟ ಗುಡ್ಡ ಸೇರಿದಂತೆ ನಗರ ಪ್ರದೇಶಗಳಲ್ಲೆಲ್ಲ ಹುಡುಕಾಡ್ತಿದ್ದಾರೆ. ಕಣ್ಮರೆಯಾಗಿರೋ ಮಗ ಸುರಕ್ಷಿತವಾಗಿ ಸಿಗುವಂತಾಗಲಿ ಅನ್ನೋದು ನಮ್ಮ ಆಶಯ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಗ್ಯಾರಂಟಿ ಮೂಲಕ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿದೆ. ಈ ಹಿನ್ನೆಲೆ ಹಾವೇರಿಯಲ್ಲಿ ಬೃಹತ್ ಸಾಧನಾ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿತು. ವೇದಿಕೆ ಮೇಲೆ ಅಬ್ಬರಿಸಿದ ಕಾಂಗ್ರೆಸ್ ಸಾಧನೆಯನ್ನ ಬಣ್ಣಿಸಿದ ಸಿಎಂ ಬಿಜೆಪಿ ವಿರುದ್ಧವೂ ಗುಡುಗಿದ್ರು. ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ 1000 ದಿನ ಪೂರೈಸಿದೆ. ನಾಯಕರಲ್ಲಿ ಉತ್ಸಾಹ ದುಪ್ಪಟ್ಟಾಗಿದೆ. ವಿಪಕ್ಷಗಳ ಟೀಕೆ, ಸರ್ಕಾರದೊಳಗಿನ ಅಧಿಕಾರ ಹಂಚಿಕೆ ಜಟಾಪಟಿ ಮಧ್ಯೆ ಇವತ್ತು ಏಲಕ್ಕಿನಾಡು ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಆದಿಯಾಗಿ ಸಂಪುಟದ ಸಚಿವರು, ಶಾಸಕರು, ಪಕ್ಷದ ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸರ್ಕಾರಿ ಕಾರ್ಯಕ್ರಮ ಒಂದು ರೀತಿಯ ಶಕ್ತಿ ಪ್ರದರ್ಶನದಂತೆಯೇ ಭಾಸವಾಗ್ತಿತ್ತು. 1,20,20,000 ಜನರಿಗೆ ಭೂ ಹಕ್ಕು ಪತ್ರ,
ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅಂತ ನಾಯಕರ ಬಣ್ಣನೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿಯೇ ಆಗಮಿಸಿದ್ರು. ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 30 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಯಿತು. ಈ ವೇಳೆ ವಿವಿಧ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು. ನಮ್ಮದು ನುಡಿದಂತೆ ನಡೆದ ಸರ್ಕಾರ. 590 ಭರವಸೆ ಕೊಟ್ಟಿದ್ದೆವು. ಅವುಗಳಲ್ಲಿ 243 ಭರವಸೆ ಈಗಾಗಲೇ ಈಡೇರಿಸಿದ್ದೇವೆ. ಆದರೆ ಈ ಹಿಂದೆ ಇದ್ದ ಬಿಜೆಪಿ 600 ಭರವಸೆಯಲ್ಲಿ 10% ಈಡೇರಿಸಿಲ್ಲ. ನಮ್ಮ ಸರ್ಕಾರ ಆರ್ಥಿಕವಾಗಿ ಗಟ್ಟಿಯಾಗಿದೆ ಅಂತ ಅಬ್ಬರಿಸಿದ್ರು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೇವೆ. ಇದಕ್ಕೂ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ವಿಜಯೇಂದ್ರ, ಅಶೋಕ್, ನೀವು ಈ ತರಹದ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಮಾತನಾಡುವ ಶಕ್ತಿ ಇತ್ತು. ಈಗ ಮಾತನಾಡುವ ಶಕ್ತಿ ಕಳೆದುಕೊಂಡಿದ್ದೀರಿ ಅಂತ ಗುಟುರು ಹಾಕಿದ್ರು. ಅಲ್ಲದೆ 7ನೇ ಗ್ಯಾರಂಟಿ ಜಲ ಗ್ಯಾರಂಟಿ ಕೊಡ್ತೀವಿ ಅಂತಲೂ ಘೋಷಿಸಿದ್ರು. ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡೋಂಥ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ಇನ್ನು ವೇದಿಕೆಯಲ್ಲಿ ಸಿಎಂ ಡಿಸಿಎಂ ನಡುವಿನ ಮುಸುಕಿನ ಕುರ್ಚಿ ಕದನಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರ ನಡುವಿನ ಮೌನ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಸಮಾವೇಶಕ್ಕೆ 1 ಗಂಟೆ ತಡವಾಗಿ ಆಗಮಿಸಿದ ಡಿಸಿಎಂ ವೇದಿಕೆಗೆ ಬಂದು ಜನರತ್ತ ಕೈಬೀಸಿದ್ರು. ವೇದಿಕೆಯಲ್ಲಿ ಸಿಎಂ ಕುಳಿತಿರೋದನ್ನ ಗಮನಿಸಿಯೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕಡೆ ಕಣ್ಣು ತಿರುಗಿಸಿಯೂ ನೋಡದೆ ತೆರಳಿದ್ರು. ಸಿಎಂ ಸಿದ್ದು ಎಡಭಾಗಕ್ಕೆ 2 ಕುರ್ಚಿಯ ನಂತರ ಕುಳಿತಿದ್ದ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಆತ್ಮೀಯವಾಗಿ ಮಾತನಾಡಿಸಿದ್ರು. ಬಳಿಕ ಸಿಎಂ ಪಕ್ಕದ ಕುರ್ಚಿಯಲ್ಲಿ ಬಂದು ಕುಳಿತ ಡಿಕೆಶಿ ಸಿಎಂ ಕಡೆ ತಿರುಗಿಯೂ ನೋಡದೆ ಆಮಂತ್ರಣ ಪತ್ರಿಕೆ ಹಿಡಿದಿದ್ರೆ ಅತ್ತ ಸಿಎಂ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ರು. ಇನ್ನು ಸಿದ್ದರಾಮಯ್ಯ ಭಾಷಣಕ್ಕೆ ಎದ್ದೇಳುತ್ತಿದ್ದಂತೆ ವೇದಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಗಮಿಸಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಇನ್ನು ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ರು. 1000 ದಿನದ ಸಂಭ್ರಮದ ಸರ್ಕಾರ ಅಲ್ಲ, ಇದು 1000 ಸುಳ್ಳಿನ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯವನ್ನ ಇವತ್ತು ದಿವಾಳಿ ಮಾಡೋದಕ್ಕೆ ಹೊರಟಿಲ್ಲ. ಈಗಾಗಲೇ ಆ ಕೆಲಸ ಪೂರೈಸಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಒಟ್ನಲ್ಲಿ ಸರ್ಕಾರದಲ್ಲಿ 1000 ದಿನದ ಸಂಭ್ರಮ ಮನೆ ಮಾಡಿದ್ರೆ ಬಿಜೆಪಿ ಅವರು 1000 ದಿನದ ಸಂಭ್ರಮದಲ್ಲೂ ಸಾವಿರಾರು ಸಮಸ್ಯೆಗಳನ್ನ ಹುಡುಕಿ ತೆಗೆದು ವಾಗ್ದಾಳಿ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿಗೆ ಅಂತ ಸರ್ಕಾರ ಕೋಟಿ ಸುರಿತಾ ಇದೆ. ಆದ್ರೆ ಅದೆಷ್ಟರ ಮಟ್ಟಿಗೆ ಜನರಿಗೆ ತಲುಪುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಯಾಕಂದ್ರೆ ಕೋಟಿ ವೆಚ್ಚದ ಕಟ್ಟಡ ರೆಡಿಯಾಗಿ ವರ್ಷ ಆದ್ರೂ ಇನ್ನೂ ಉದ್ಘಾಟನೆ ಮಾಡಿಲ್ಲ. 2.5 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ರೆಡಿ ಆಗಿದೆ. ಕಟ್ಟಡ ಅಂತೂ ರೆಡಿ ಇದೆ. ಉದ್ಘಾಟನೆ ಭಾಗ್ಯ ಮಾತ್ರ ಈ ಆಸ್ಪತ್ರೆಗೆ ಸಿಕ್ಕಿಲ್ಲ. ಯಾರದ್ದೋ ದುಡ್ಡು ಇನ್ಯಾರದ್ದೋ ಜಾತ್ರೆ ಅಂತಾರಲ್ಲ, ಇದಕ್ಕೆ ನೋಡಿ. ಜನರ ಕಾಸನ್ನು ನೀರಂತೆ ಸುರಿಯೋರಿಗೆ ಜನರ ಕಷ್ಟ ಸುಖಗಳು ಬೇಕಾಗಿಲ್ಲ. ಜನ ಹೇಗಿದ್ರೇನು, ಹೇಗ್ ಪರದಾಟ ಪಟ್ರೇನು, ಬೆಚ್ಚಗಿರೋ ಅಧಿಕಾರಿಗಳು, ಹಾಯಾಗಿರೋ ಜನಪ್ರತಿನಿಧಿಗಳು ಬಡವರ ಕಡೆ ಕಣ್ಣೆತ್ತಿಯೂ ನೋಡ್ತಾ ಇಲ್ಲ. ಇದರ ಪರಿಣಾಮವೇ ಈ ಪಾಳು ಬಿದ್ದಿರೋ ಸರ್ಕಾರಿ ಕಟ್ಟಡ. 2.5 ಕೋಟಿ ವೆಚ್ಚದಲ್ಲಿ ಕಟ್ಟಿದ್ದ ಕಟ್ಟಡ ಈಗ ಪಾಳು ಕೊಂಪೆಯಾಗ್ತಾ ಇದೆ. ಬಡ ರೋಗಿಗಳ ಪಾಲಿಗೆ ಆಸರೆ ಆಗ್ಬೇಕಾಗಿದ್ದ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣದೆ ಸೊರಗೋದಕ್ಕೆ ಶುರುವಾಗಿದೆ. ಹೀಗಾಗಿಯೇ ನಿಮ್ಮ ನ್ಯೂಸ್ 18 ಕನ್ನಡ ಅಧಿಕಾರಿಗಳ ಕಣ್ತೆರೆಸೋ ಕೆಲಸ ಮಾಡ್ತಾ ಇದೆ. ಪಾಳು ಬಿದ್ದ ಕಟ್ಟಡಕ್ಕೆ ಉದ್ಘಾಟನೆ ಯಾವಾಗ ಅಂತ ವರದಿ ಪ್ರಸಾರ ಮಾಡಿದೆ. 20ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಅನುಕೂಲ ಆಗುತ್ತೆ ಈ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರೆ. ಉದ್ಘಾಟನೆ ಮಾಡಿ ಜಿಲ್ಲೆನಲ್ಲೇ ಅಗ್ರಸ್ಥಾನ ಪಡೆದಿದ್ದೀವಿ ಡೆಲಿವರಿ ಕೇಸ್ಗಳಲ್ಲಿ. ಬೇರೆ ಏನಕ್ಕೆ ಹೇಳ್ತಿಲ್ಲ, ಹೊಸದಾಗಿ ಮಾಡಂತ ಹೇಳ್ತಿಲ್ಲ. ವಿರಾ ಹಾಸ್ಪಿಟಲ್ನ ನೀವು ಉದ್ಘಾಟನೆ ಮಾಡಿ. ಸರ್ಕಾರಿ ಕಟ್ಟಡಕ್ಕೆ ಬೇಕಿದೆ ಉದ್ಘಾಟನೆ ಭಾಗ್ಯ. 1 ವರ್ಷದಿಂದ ಪಾಳು ಕೊಂಪೆ ಆಗಿದೆ ಸರ್ಕಾರಿ ಕಟ್ಟಡ.
ರಾಜಕೀಯ ಮೇಲಾಟವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಜನರಿಗೆ ಅನುಕೂಲ ಆಗಬೇಕಾಗಿದ್ದ ಆಸ್ಪತ್ರೆ ಕಟ್ಟಡ ತುಕ್ಕು ಹಿಡಿಯೋದಕ್ಕೆ ಶುರುವಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿಯಲ್ಲಿರೋ ಸರ್ಕಾರಿ ಆಸ್ಪತ್ರೆ. ದಶಕಗಳ ಹಿಂದೆಯೇ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ 20ಕ್ಕೂ ಹೆಚ್ಚು ಹಳ್ಳಿ ಜನರಿಗೆ 24x7 ಹೆರಿಗೆ ಆಸ್ಪತ್ರೆಯಾಗಿ ಆಸರೆಯಾಗಿತ್ತು. ಆದರೆ ಮೂಲಭೂತ ಸೌಕರ್ಯಗಳಿಲ್ಲದೆ ರೋಗಿಗಳು ಪರದಾಡ್ತಾ ಇದ್ರು. ಹೀಗಾಗಿ ಈ ಹಿಂದಿನ ಸರ್ಕಾರ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸೋ ಮನಸ್ಸು ಮಾಡಿತ್ತು. ಕೊನೆಗೆ 10 ಬೆಡ್ನ ಆಸ್ಪತ್ರೆ ಕಟ್ಟಡಕ್ಕೆ 2.5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಇದೆಲ್ಲ ಆಗಿ ಸರ್ಕಾರಿ ಕಟ್ಟಡವೂ ತಲೆ ಎತ್ತಿ ನಿಂತಿದೆ. ಆದರೆ ಉದ್ಘಾಟನೆ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಕಟ್ಟಡದಲ್ಲೇ ರೋಗಿಗಳು ಪರದಾಡ್ತಾ ಇದ್ದಾರೆ. ಸುಮಾರು 2.5 ಕೋಟಿ ಸರ್ಕಾರ ಕೊಟ್ಟು ಬಿಲ್ಡಿಂಗ್ ಎಲ್ಲ ರೆಡಿಯಾಗಿದೆ. ಇದು ಉದ್ಘಾಟನೆ ಕಾಯ್ತಾ ಇದೆ, ಉದ್ಘಾಟನೆ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳಾಗಲಿ, ರಾಜಕೀಯ ಅಧಿಕಾರಿಗಳಾಗಿ ಎಲ್ಲರೂ ಕೈ ಜೋಡಿಸಿ ಆದಷ್ಟು ತುರ್ತಾಗಿ ಜನಗಳ ಸೇವೆಗೆ ಒದಗಿಸಿಕೊಡಬೇಕು. ಇದು ಉದ್ಘಾಟನೆ ಮಾಡಿ. ಈ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಿ 1 ವರ್ಷವೇ ಆಗೋಯ್ತು. ಉದ್ಘಾಟನೆ ಮಾತ್ರ ಆಗಿಲ್ಲ. ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಈ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಇದರ ಪರಿಣಾಮ ಆಸ್ಪತ್ರೆಯಲ್ಲಿರೋ ಪೀಠೋಪಕರಣಗಳು ತುಕ್ಕು ಹಿಡಿತಾ ಇದ್ದು, ಹೊಸ ಕಟ್ಟಡದ ಗೋಡೆಗಳು ಬಿರುಕು ಬಿಡ್ತಾ ಇವೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಆಗಿ 1 ವರ್ಷ ಆಗಿದೆ. ಏನು BJP ಸರ್ಕಾರ ಇದ್ದಾಗ ಇದು ಒಂದು ಕಟ್ಟಡ 2.5 ಕೋಟಿಯನ್ನು ನಾವು ಇಲ್ಲಿ ಹಾಕಿ ಅನುದಾನವನ್ನು ಕಟ್ಟಡನೂ ಪೂರ್ಣಗೊಂಡಿದೆ. ಈಗ 1 ವರ್ಷ ಆಯಿತು, ಈ ಕಟ್ಟಡ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ನಾವು ಬೇರೆ ಏನು ಕೇಳ್ತಿಲ್ಲ, ಹೊಸದಾಗಿ ಮಾಡಂತ ಹೇಳ್ತಿಲ್ಲ. ಇರೋ ಹಾಸ್ಪಿಟಲ್ನ ನೀವು ಉದ್ಘಾಟನೆ ಮಾಡಿ. ಒಟ್ಟಲ್ಲಿ ಕೋಟಿ ಸುರಿದು ಕಟ್ಟಿಸಿದ್ದ ಸರ್ಕಾರಿ ಕಟ್ಟಡ ಯಾರ ಉಪಯೋಗಕ್ಕೂ ಬರ್ತಾ ಇಲ್ಲ. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕು. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ.